ಎಲ್ರಿಗೂ ನಮಸ್ಕಾರ. ನಾನು ಅಂಬಿಕರಾಜ್. ನಾನಿವತ್ತು ಗೂಡಾಗಿರೋ ಮೈಸೂರು ಪಾಕ್ ಮಾಡ್ತಿದ್ದೀನಿ. 2 ಲೋಟದಷ್ಟು ಕಡಲೆ ಹಿಟ್ಟನ್ನು ಜರಡಿ ಇಟ್ಕೊಂಡು ಒಂದು ಪ್ಲೇಟ್ಗೆ ಹಾಕ್ತಿದ್ದೀನಿ. 1 ಲೋಟ ಕಡಲೆ ಹಿಟ್ಟಿಗೆ 1.5 ಅಳತೆ ಸಕ್ಕರೆ ಹಾಕ್ತಿದ್ದೀನಿ. ಅಂದರೆ 3 ಲೋಟ ಸಕ್ಕರೆ ಹಾಕಿ 2 ಲೋಟ ನೀರು ಹಾಕಿ ಈ ಸಕ್ಕರೆನ ಸ್ಟವ್ ಮೇಲಿಟ್ಟು ಸಕ್ಕರೆ ಕರಗೋ ತನಕ ಕುದಿಸ್ತಾ ಇದ್ದೀನಿ. 1 ಲೋಟ ಕಡಲೆ ಹಿಟ್ಟಿಗೆ 2 ಲೋಟದ ಅಳತೆಯಲ್ಲಿ ಒಟ್ಟು 4 ಲೋಟ ಎಣ್ಣೆನ ಒಂದು ಪಾತ್ರೆಗೆ ಹಾಕಿ ಕಾಯ್ಲಿಕ್ಕೆ ಇಟ್ಟಿದ್ದೀನಿ. ಇನ್ನೊಂದು 4 ಇಂಚಿನ ಪಾತ್ರೆಗೆ ಒಳಗಡೆ ಸ್ವಲ್ಪ ಎಣ್ಣೆ ಹಾಕಿ ಸವರಿ ರೆಡಿ ಮಾಡಿಟ್ಟಿದ್ದೀನಿ. ಸಕ್ಕರೆ ಎಲ್ಲ ಕರಗಿ ಪಾಕ ಕುದೀತಾ ಇದೆ. ಇದಕ್ಕೀಗ ಕಾದಿರೋ ಎಣ್ಣೆನ 2 ಸೌಟ್ನಷ್ಟು ಹಾಕಿ ಚೆನ್ನಾಗಿ ಕುದಿ ಬಂದಮೇಲೆ ಜರಡಿ ಹಿಡ್ದಿರೋ ಕಡಲೆ ಹಿಟ್ಟನ್ನು ನಿಧಾನವಾಗಿ ಸುರಿದು ಗಂಟಿಲ್ದಂಗೆ ಚೆನ್ನಾಗಿ ಮಿಕ್ಸ್ ಮಾಡ್ತಿದ್ದೀನಿ. ಉರಿ ಈಗ ಸಣ್ಣ ಇರಬೇಕು. ಇದೇ ರೀತಿ ಎಲ್ಲ ಎಣ್ಣೆನೂ ಸ್ವಲ್ಪನೇ ಹಾಕಿ ಸಣ್ಣ ಉರಿನಲ್ಲಿ ಚೆನ್ನಾಗಿ ಕುದಿಸ್ಬೇಕು. ಒಳ್ಳೆ ಗೂಡು ಥರ ಬರ್ತಾ ಇದೆ. ಎಲ್ಲ ಎಣ್ಣೆನೂ ಇದಕ್ಕೆ ಹಾಕಿದ ಮೇಲೆ ಚೆನ್ನಾಗಿ ಕುದ್ದು ಬಾಣಲಿನ ಬಿಡ್ತಾ ಬರುತ್ತೆ. ಸುತ್ತ ಎಣ್ಣೆ ಎಲ್ಲ ಬಿಡುತ್ತೆ. ಈಗ ಇದು ಪಾಕ ರೆಡಿಯಾಗಿದೆ. ಇದನ್ನು ಎಣ್ಣೆ ಸವರಿರೋ ಪಾತ್ರೆಗೆ ಹಾಕ್ತಾಯಿದ್ದೀನಿ. ಪಾತ್ರೆಗೆ ಹಾಕಿದ 10 ನಿಮಿಷಕ್ಕೆ ಇದನ್ನು ಪೀಸ್ಗಳಾಗಿ ಕಟ್ ಮಾಡಬೇಕು. ಪೂರ್ತಿ ತಣ್ಣಗಾದ್ಮೇಲೆ ಈ ಪೀಸ್ಗಳನ್ನ ತೆಗಿಬೇಕು. ಇದ್ರ ಡೀಟೇಲ್ ವಿಡಿಯೋಗೆ ನನ್ನ ಯೂಟ್ಯೂಬ್ ಚಾನಲ್ಗೆ ಭೇಟಿ ಕೊಡಿ. ನಮಸ್ತೆ.